ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ ಬಾ ತಿಂಡಿ ತಿನ್ನುವಂತೆ. ಬೇಡ ಅಮ್ಮ, ಇವತ್ತು ನಾನು ಉಪವಾಸ. ಉಪವಾಸ ಮಾಡೋದಕ್ಕೆ ಇವತ್ತು ಅಂತ ವಿಶೇಷವಾದ ದಿನ ಅಲ್ವಲ್ಲ? ಅವ್ರು ಹೇಳ್ದ ಹಾಗೆ ಅಹೋರಾತ್ರಿ ಶಂಕರನ ಸ್ಮರಣೆ ಮಾಡಕ್ಕೆ ಪುರೋಹಿತ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಬೆಳಗಿನ ಜಾವ ಪೂಜೆ ಮುಗಿಯೋವರೆಗೂ ನಾನು ನೀರು ಸಹ ಮುಟ್ಟಲ್ಲ. ಗೌರಿ, ಭಕ್ತಿ ಒಳ್ಳೇದು, ಹಾಗಂತ ದೇಹನ ದಂಡಿಸೋದು ಎಷ್ಟು ಸರಿ ಹೇಳು? ಎಲ್ಲನೂ ಸರಿ ಹೋಗೋದಕ್ಕೆ ಅಪ್ಪ. ಆ ದೇವ್ರು ಇದೊಂದು ದಾರಿ ಮಾಡ್ಕೊಡ್ತಾನೆ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಅಹೋರಾತ್ರಿ ಶಂಕರನ ಸ್ಮರಣೆ ಮಾಡಿದ್ರೆ ಅವನು ವರಪ್ರಸಾದ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದರಿಂದ ಗಂಗೆಗೆ ಒಳ್ಳೇದಾಗತ್ತೆ, ಅವಳ ಆರೋಗ್ಯನೂ ಸರಿ ಹೋಗುತ್ತೆ ಅಪ್ಪ. ನಮ್ ಗಂಗೆ ಖಂಡಿತ ಹುಷಾರಾಗ್ತಾಳೆ. ಎಲ್ಲದಕ್ಕೂ ಆ ಶಂಕರ ದಾರಿ ತೋರಿಸ್ತಾನೆ. ನಿನ್ನ ತಂಗಿಗೆ ಒಳ್ಳೇದಾಗ್ಲಿ ಅಂತ ಬೇಡೋ ಈ ನಿನ್ನ ಮನ್ಸಿದೆಯಲ್ಲ, ಖಂಡಿತವಾಗಿಯೂ ಆ ದೇವ್ರು ವರ ಕೊಟ್ಟೇ ಕೊಡ್ತಾನೆ. ಖಂಡಿತವಾಗಿ ಒಂದು ಹೊಸ ದಾರಿ ಸಿಕ್ಕೇ ಸಿಗುತ್ತಮ್ಮ. ದೇವ್ರ ಆಶೀರ್ವಾದದ ಜೊತೆಗೆ ನಿಮ್ಮೆಲ್ರ ಸಹಕಾರ ಇದ್ರೆ ಖಂಡಿತ ಗಂಗೆನ ಉಳಿಸ್ಕೋತೀನಿ. ಅಂದ್ಹಾಗೆ ಅಪ್ಪ, ಪೂಜೆ ಮುಗಿಸಿ ನಾಳೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರ್ಗ? ಯಾಕಮ್ಮ? ಗಂಗೆ ಮನೆಗಪ್ಪ. ನಿನ್ನೆ ತಾನೇ ಹೋಗಿ ಬಂದಿದ್ಯಲ್ಲಮ್ಮ? ನಾನೊಬ್ಳೇ ಹೋಗಿದ್ದೆ ಅಪ್ಪ. ಗಂಗೆ ನಿಮ್ಮೆಲ್ಲರನ್ನೂ ತುಂಬಾ ಕೇಳಿದ್ಲು.